ಎಲೆಕ್ಷನ್ ಪ್ರಚಾರಕ್ಕೆ ಬರಲು ಕೊನೆಗೂ ಒಪ್ಪಿಕೊಂಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಸಿಎಂ ಸೂಚನೆ ಮೇರೆಗೆ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಪ್ರಚಾರವನ್ನ ಮಾಡ್ತಾರಂತೆ ಜಮೀರ್ ಅಹಮದ್ ಖಾನ್. ಯಾಕೆ ಜಮೀರ್ ಅಹಮದ್ ಖಾನ್ ಅವರು ಬರೋದು ದೊಡ್ಡ ವಿಚಾರನಾ? ಅವರು ಸಚಿವರಲ್ವಾ, ಬರ್ಬೋದಲ್ವಾ ಅಂತ ನೀವು ಕೇಳಬಹುದು. ಬಟ್ ಯಾಕೆ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ, ಬರ್ತಾರಾ ಇಲ್ವಾ ಅನ್ನೋ ನಿಟ್ಟಿನಲ್ಲಿ ಅಂತ ಅಂದ್ರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲಿಗೆ ಮುಸ್ಲಿಂ ಸಮುದಾಯದ ಬಗ್ಗೆ ಧ್ವನಿ ಎತ್ತಿದ್ದೆ ಜಮೀರ್ ಅಹಮದ್ ಖಾನ್ ಅವರು. ಮುಸ್ಲಿಂ ಅಭ್ಯರ್ಥಿ ಆಗಬೇಕು ದಾವಣಗೆರೆ ದಕ್ಷಿಣದಿಂದ ಅಂತ ಹೇಳಿ ಮೊದಲಿಗೆ ಮಾತಾಡಿದ್ದೆ ಜಮೀರ್ ಅಹಮದ್ ಖಾನ್ ಅವರು. ಅದಾದ ನಂತರ ಎಸ್ ಮಲ್ಲಿಕಾರ್ಜುನ್ ಅವರು, ಯಾರ್ರೀ ಅವರು ಜಮೀರ್ ಅಹಮದ್ ಖಾನ್ ನಮ್ಮ ಕ್ಷೇತ್ರದ ಬಗ್ಗೆ ಡಿಸೈಡ್ ಮಾಡೋದಕ್ಕೆ ಅವ್ರು ಯಾರು ಅನ್ನೋ ನಿಟ್ಟಿನಲ್ಲಿ ಕೇಳ್ಬಿಟ್ಟಿದ್ರು. ಹಾಗಾಗಿ ಸ್ವಲ್ಪ ಕ್ಲಾಶಸ್ ಆಗಿತ್ತಲ್ಲಿ. ಅದಾದ ನಂತರ ಅದು ಬೇರೆ ಬೇರೆನೇ ಆಗೋಯ್ತು. ಈಗ ಅವರು ಯಾವುದಕ್ಕೂ ಕೂಡ ಬಂದಿಲ್ಲ. ಸೊ ಇದೆಲ್ಲದರ ನಡುವೆ ಈಗ ಏಪ್ರಿಲ್ 5ನೇ ತಾರೀಕು ಸಮರ್ಥ ಶಾಮನೂರು ಅವರ ಪರವಾಗಿ ಜಮೀರ್ ಅಹಮದ್ ಮತಬೇಟೆ ಆಡ್ತಾರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಹೇಳಲಾಗ್ತಾ ಇದೆ. ಏಪ್ರಿಲ್ 6ಕ್ಕೆ ಬಾಗಲಕೋಟೆಯಲ್ಲಿ ಅಬ್ಬರದ ಪ್ರಚಾರ ನಡೆಸಲಿದ್ದಾರೆ. ಎರಡೂ ಕ್ಷೇತ್ರಗಳಲ್ಲೂ ಮುಸ್ಲಿಂ ಮುಖಂಡರಿಂದ ಜಮೀರ್ ಅವರನ್ನ ಕರೆಸಬೇಕು ಅನ್ನೋ ಒತ್ತಾಯ ಇದೆ. ಹೀಗಾಗಿ ಮುನಿಸು ಮರೆತು ಪ್ರಚಾರಕ್ಕೆ ಬರುವಂತೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಕೊನೆಗೂ ಮುನಿಸು ಮರೆತು ಪ್ರಚಾರಕ್ಕೆ ಬರೋದಕ್ಕೆ ಈಗ ಜಮೀರ್ ಅಹಮದ್ ಖಾನ್ ಅವರು ಒಪ್ಕೊಂಡಿರೋದು. ಸಾದಿಕ್ ಪೈಲ್ವಾನ್ ಅವರು ನಿಂತ್ಕೊಂಡಿದ್ರಲ್ಲ ಬಂಡಾಯ ಅಭ್ಯರ್ಥಿಯಾಗಿ, ಯಾಕೆ ಮುಸ್ಲಿಂ ಅಭ್ಯರ್ಥಿಗೆ ಅಥವಾ ಮುಸ್ಲಿಂ ನಾಯಕನಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಒತ್ತಾಯ ಆಗಿತ್ತು. ಬಟ್ ಅದು ಸಾಧ್ಯ ಆಗಲಿಲ್ಲ. ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಕೋಪ ಇತ್ತು. ಇಡೀ ಸಮುದಾಯದ ಜನ ಕೂಡ ಅಲ್ಲಿ ಕೋಪ ಮಾಡ್ಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಜಮೀರ್ ಅಹಮದ್ ಖಾನ್ ಅವರು ಬರದೇ ಹೋದರೆ ಮೇ ಬಿ ಮುಸ್ಲಿಂ ವೋಟ್ಗಳು ಛಿದ್ರ ಆಗ್ಬೋದು, ಒಡೆದು ಹೋಗ್ಬೋದು, ಕಾಂಗ್ರೆಸ್ಗೆ ಮತ ಹಾಕದೇ ಇರ್ಬೋದು. ಹಾಗಾಗಿನೇ ಜಮೀರ್ ಅಹಮದ್ ಖಾನ್ ಬರಬೇಕು ಕ್ಷೇತ್ರಗಳಿಗೆ ಅಂತ ಹೇಳಿ ಅಲ್ಲಿನ ಕೆಲವೊಂದಿಷ್ಟು ಮುಸ್ಲಿಂ ಮುಖಂಡರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿನೇ ಸಿಎಂ ಸಿದ್ದರಾಮಯ್ಯನವರು ಈ ಸಿಟ್ಟೆಲ್ಲ ಬಿಟ್ಬಿಡಪ್ಪ, ಈಗ ಬೇಡ, ಮುಂದೆ ನೋಡ್ಕೊಳ್ಳೋಣ ಬಾ ಅಂತ ಹೇಳಿ ಸೂಚನೆ ಕೊಟ್ಟಿದ್ರು. ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏಪ್ರಿಲ್ 5ನೇ ತಾರೀಕು ಪ್ರಚಾರಕ್ಕೆ ಮತಬೇಟೆಗೆ ಬರಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಏಪ್ರಿಲ್ 6ನೇ ತಾರೀಕು ಬಾಗಲಕೋಟೆಗೆ ಹೋಗ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಸಂಪರ್ಕದಲ್ಲಿದ್ದಾರೆ. ಮಾರುತಿ ಪಾವಗಡ, ಜಮೀರ್ ಅಹಮದ್ ಖಾನ್ ಮುನಿಸನ್ನ ಮರೆತು ಬಿಟ್ರ, ಸಮಾಧಾನ ಆಗಿದ್ದಾರಾ, ಬರ್ತಾರಾ? ರಾಮ್, ಕಳೆದ ಒಂದು ವಾರದಿಂದಲೂ ಕೂಡ ದಾವಣಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ಗೆ ಬರಬೇಕು ಅನ್ನುವಂತ ಒಂದು ಒತ್ತಾಯ ಅಲ್ಲಿನ ಮುಸ್ಲಿಂ ಮುಖಂಡರುಗಳಿಂದ ಇತ್ತು. ಆದ್ರೆ ಟಿಕೆಟ್ ಹಂಚಿಕೆ ಮಾಡುವಂತ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಹಾಗೂ ಡಿಸಿಎಂ ಮುಂದೆ ಅಲ್ಪಸಂಖ್ಯಾತರಿಗೆ ಈ ಬಾರಿ ಟಿಕೆಟ್ ಕೊಡಬೇಕು, ಶಾಮನೂರು ಶಿವಶಂಕರಪ್ಪ ಅವರಿದ್ದಾಗಲೂ ಕೂಡ ಈ ಮಾತನ್ನ ಕೊಟ್ಟಿದ್ರು ಅನ್ನುವಂತಹ ಒಂದು ಒತ್ತಾಯವನ್ನ ಜಮೀರ್ ಅಹಮದ್ ಖಾನ್ ಅವರು ಹಾಕಿದ್ರು. ಆ ಹೇಳಿಕೆ ಬಂದ ಬಳಿಕವೇ ಜಮೀರ್ ಅಹಮದ್ ಖಾನ್ ಹಾಗೂ ಶಾಮನೂರು ಮಲ್ಲಿಕಾರ್ಜುನ್ ಅವರ ನಡುವೆ ಬಹಳಷ್ಟು ಏಟು ಎದುರೇಟು ಅನ್ನುವಂತ ಒಂದು ರೀತಿಯಲ್ಲಿ ಹೇಳಿಕೆಗಳು ಬಂದು ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆಗೆ ಬರದೇ ಇದ್ರು ಕೂಡ ನಾವು ಗೆಲ್ತೀವಿ ಅನ್ನುವಂತ ಒಂದು ಹೇಳಿಕೆ ಶಾಮನೂರು ಮಲ್ಲಿಕಾರ್ಜುನ್ ಅವರು ಕೊಟ್ಟ ಬಳಿಕ ನಾನು ಯಾವುದೇ ಕಾರಣಕ್ಕೂ ದಾವಣಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬರೋದಿಲ್ಲ ಅನ್ನುವಂಥದ್ದನ್ನ ಕಡ್ಡಿ ತುಂಡಾಗುವಂತ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಮುಂದೆ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದು ನಿಜ. ಆದ್ರೆ ಬಾಗಲಕೋಟೆ ಮತ್ತೆ ದಾವಣಗೆರೆಯಲ್ಲಿ ಪ್ರಚಾರ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ ಅವರಿಗೆ ಮತ್ತೊಮ್ಮೆ ಮುಸ್ಲಿಂ ಮುಖಂಡರು ಹೋಗಿ ಭೇಟಿ ಮಾಡಿರುವಂತದ್ದು. ಎರಡೂ ಕ್ಷೇತ್ರಗಳು ಕೂಡ ಜಮೀರ್ ಅಹಮದ್ ಖಾನ್ ಅವರು ಪ್ರಚಾರಕ್ಕೆ ಬರಲೇಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಇವತ್ತು ಬೆಳಿಗ್ಗೆನೂ ಕೂಡ ಜಮೀರ್ ಅಹಮದ್ ಖಾನ್ ಅವರಿಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು, ನೀನು ಎರಡು ದಿನ ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಒಂದೊಂದು ದಿನ 5ನೇ ತಾರೀಕು ದಾವಣಗೆರೆ, 6ನೇ ತಾರೀಕು ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟ ಬಳಿಕ ಒಪ್ಕೊಂಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಹೀಗಾಗಿ ಮುನಿಸು ಮರೆತು ಶಾಮನೂರು ಮಲ್ಲಿಕಾರ್ಜುನ್ ಅವರ ಜೊತೆ ಶಾಮನೂರು ಸಮರ್ಥ ಪರವಾಗಿ ಪ್ರಚಾರ ಮಾಡೋದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಒಪ್ಕೊಂಡಿದ್ದಾರೆ. 5ನೇ ತಾರೀಕು ದಾವಣಗೆರೆಯಲ್ಲಿ, 6ನೇ ತಾರೀಕು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿದೆ. ರಾಮ್, ಥ್ಯಾಂಕ್ ಯು ಮಾರುತಿ ಪಾವಗಡ ತಮ್ಮೆಲ್ಲ ಮಾಹಿತಿಗಾಗಿ.